ಕಸ ಹೊಡೆದು ಮರಿಗಳಿಗೆ ಹಾಲು ಕುಡಿಸಿ ಅವುಗಳಿಗೆ ಕಪ್ಪಲ ಕಡಿದು ಹಾಕಿ ಬರುವುದರಲ್ಲಿ ಎಷ್ಟೊಂದು ಹೊತ್ತಾಯ್ತಲ್ಲ. ನೋಡು, ಮೊದಲು ಕೈಕಾಲು ಮುಖ ತೊಳ್ಕೊಂಡು ಬಾ. ನಿನಗೋಸ್ಕರ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟು ತಿಂದು ಸಾಕು. ಈ ಬೀರನಿಗೆ ಚೇಕಮ್ಮ, ನನ್ನ ಹೆತ್ತು ತಂದೆ ತಾಯುತ್ತಿರುವ ನಿಮ್ಮ ಕೈತು ತಂದು ಹೆಚ್ಚಿನ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಂಬಿಗೆ ಹಾಲು ಕುಡಿದು ಬಂದಿದ್ದಾನೆ. ಅತ್ತಿಗೆ, ನಾನಂದ್ರೆ ನಿಮ್ಗೆ ಇಷ್ಟ ಇಲ್ಲವೇ? ಯಾಕೆ ಹೋತಮ್ಮ ಇವತ್ತು ಹೀಗಾಗಿ ಕೇಳುತ್ತಿರುವೆ? ನೀನಂದ್ರೆ ನನಗೆ ಪಂಚ ಪ್ರಾಣ. ಅದನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೆ ನನ್ನ. ಅದು ಯಾಕ ನಾ ತಗಲಿಸ್ತಿರುವೆ? ಈಗ ತಾನೇ ಹೇಳಿದಲ್ಲ, ನಾನಂದ್ರೆ ನಿನಗೆ ಪಂಚ ಪ್ರಾಣ ಅಂತ. ಅಣ್ಣ, ಮರಿ ಮಾರಿದ ಹಣವು 1,00,000 ರೂಪಾಯಿ ತಂದಿದ್ದೇನೆ, ತೆಗೆದುಕೊಳ್ಳ. ಸಂತೋಷ ಸಹೋದರ, ಸಂತೋಷ. ಈ ನಿನ್ನ ದುಡಿಮೆಯನ್ನು ನಾನು ಎಷ್ಟು ಬಣ್ಣಿಸಿದರು ಅದು ಹೇಳುತ್ತಿರಲು. ಈ ನನ್ನ ಸಂಸಾರ ನಡೆಯುವುದೇ ಈ ನಿನ್ನ ಕುರಿಮರಿಯಿಂದ. ನಾನೆಷ್ಟೇ ಹೊಲದಲ್ಲಿ ಉತ್ತಿ ಬಿತ್ತಿ ಬೆಳೆದರು 2 ವರ್ಷದಿಂದ ಮಳೆಯಿಲ್ಲದೆ ಬೆಳೆಯೆಲ್ಲ ನಾಶವಾಗಿ ಈ ನೇಗಿಲ ಯೋಗಿ ನೀವೇ ದುಡಿದು ತಂದದು ತಿಂದು ತೇಗುವ ಭೋಗಿಯಾಗಿದ್ದಾನಪ್ಪ, ಭೋಗಿಯಾಗಿದ್ದಾನೆ. ಈ ವರ್ಷವಂತೂ ಮಳೆ ಇಲ್ಲದೆ ಬೆಳೆಯೂ ಇಲ್ಲ. ಅಣ್ಣ, ನಾನಿರುವ ನಿನ್ನ ಕಣ್ಣಲ್ಲಿ ನೀರೇಕಣ್ಣ. ನೇಗಿಲ ಯೋಗಿಯಾದ ನೀನು ಎಂದು ಭೋಗಿ ಅಲ್ಲ. ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ. ನಿತ್ಯದ ನಿನ್ನ ಕಾಯಕಣ್ಣ, ನಿನ್ನ ಕಾಯಕ. ಅಂತ ವಿಚಾರ ಶಕ್ತಿ ಅಡಗಿದೆ ಸಹೋದರ ನಿನ್ನಲ್ಲಿ. ನಿನಗೆ ಈ ಕಾಯಕದ ಅರ್ಥವೂ ಗೊತ್ತೇ? ನಿನ್ನ ತಮ್ಮನಾಗಿ ಜನಿಸಿದವನಿಗೆ ಇಷ್ಟು ತಿಳಿಯುವುದಿಲ್ಲ ನನ್ನ. ಅಣ್ಣ ಕೇಳಿ, ಅಂಗಹೀನ ಅನಾಥರಿಗೆ ತಂದೆ ಆಗಿ ಮೂಗರಿಗೆ ಮೇಘನಾದವಾಗಿ ಕಲೆ ಸಂಗೀತ ಗಾಯನ ಮಾಡಿಸಿದ ಬದುಕಿನ ಪುಟ್ಟರಾಜರು ದಾನ ಯೋಗಿ ಅನ್ನುತ್ತಾರ. ಲಕ್ಷ ಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಸಮಸ್ಯೆ ಕಟ್ಟಿಸಿ ತ್ರೀರ ದಾಸೋಹಿ ಆದರಲ್ಲ ಆ ನನ್ನ ಸಿದ್ಧಗಂಧ ಶ್ರೀಗಳು ಅವರಿಗೆ ಶಿವಯೋಗಿ ಅನ್ನುತ್ತಾರ. ಹಳ್ಳಿಗೆ ಸಂಚಾರ ಮಾಡುತ್ತಾ ಕೋಟಿ ಜಪಜ್ಞೆ ಮಾಡಿಸುತ್ತಾ ಈ ಮಾಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿ ಗುರು ಸರ್ತಾನಂದರು ಅವರಿಗೆ ಸಂಚಾರ ಯೋಗಿ ಅನ್ನುತ್ತಾರನ್ನ. ಹುಟ್ಟಿದ ದಿನದಿಂದಲೇ ಕಾಂಚನ ಎಂಬ ಕಾಲಿಂದ ಸರಿಸಿ ಆಸೆಯನ್ನು ತ್ಯಜಿಸಿ ಸೇಬು ಇಲ್ಲದ ಅಂಗನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದ ಪ್ರವಚನ ಮಾಡಿ ತಾವು ಸಾಯುವ ಮುನ್ನ ಬರೆದಿಟ್ಟ ಲೇಖೆಯಲ್ಲಿ ಈ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ? ಸತ್ಯವೂ ಇಲ್ಲ, ಸತ್ಯವಿಲ್ಲ, ಸಹಜವಿಲ್ಲ, ಸಹಜವಿಲ್ಲ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಎಂಬುದು ತಾನಿಲ್ಲ ಎಂದು ಬರೆಯಿಸುವ ದೀನರಾದರಲ್ಲ ಆ ನನ್ನ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವರಿಗೆ ಜ್ಞಾನ ಯೋಗಿ ಅನ್ನುತ್ತಾರ. ಎಂತ ಮಾತು ಸಹೋದರ ನನ್ನದು. ಇನ್ನೂ ಕೇಳೋಣ, ಈ ಸೃಷ್ಟಿಕರ್ತ ನಿರ್ಮಿಸಿದ ಜಗದಲ್ಲಿ ಕೈ ಮೈ ಬಿಸಿಲು ಎನ್ನದೆ ಎಷ್ಟೇ ಕಷ್ಟ ಬಂದರು ಉತ್ತಿ ಬಿತ್ತಿ ಈ ಜಗಕ್ಕೆ ಅನ್ನ ಹಾಕೊಂಡು ನೀನು ನೇಗಿಲ ಯೋಗಿನೇ ಅಣ್ಣ, ನೇಗಿಲ ಯೋಗಿನೇ. ತಮ್ಮ, ನಿನ್ನ ಒಂದೊಂದು ಮಾತನ್ನು ಕೇಳಿ ನಾನು ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ ಅಣ್ಣ ಇದೇನಿದು ಸಂತೋಷದ ಸಂಭ್ರಮ? ಈಗ ಬಂದಿರಪ್ಪ. ನೀನ್ ಅಭ್ಯಾಸ ಎಲ್ಲ ಹೇಗ್ ನಡೀತಾ ಇದೆ? ಡಿಗ್ರಿ ಅಭ್ಯಾಸ ಚೆನ್ನಾಗಿದೆ ಅತ್ತಿಗೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದಿದ್ದೇನೆ. ಅಣ್ಣ, ಈಗ ತಾನೇ ಮರೆ ಮಾಡಿದ ಹಣ ಇದೆಯಲ್ಲ ತಮ್ಮನಿಗೆ ಕೊಟ್ಟು ಬಿಡು. ಶಶಿಧರ, ನಿನಗೆ ಹಣ ಎಷ್ಟು ಬೇಕಾಗಿದೆ? ಅಣ್ಣ 25,000 ಕೊಟ್ಟು ಬಿಡಿ ಸಾಕು. ನೋಡು ಗಿರಿಯರ, ಕಾಲು ಇದ್ದಷ್ಟು ಕಾಲು ಚಾಚಬೇಕು. ಹಣ ಹಿಡಿತ ಬಂದಿರಬೇಕು. ನೋಡಿದ್ರೇನ್ರಿ, ಈ ನಮ್ಮ ಸಂಸಾರ ಎಂಥ ಆನಂದ ಸಾಗರ. ಈ ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರ ಒಟ್ಟಿಗೆ ಕೂಡಿ ಆಗೋಣ.
ಮುಕ್ತಿ ದೊರೆಯುವುದು ಇರುವಾಗ ಕಲ್ಪನೆ